ಪ್ರಿಯಸ್ತೇ ನಿತ್ಯಾ ಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯತಮತೆ ಜಗಜ್ಜನ್ಮಸ್ಥೇಮತ್ರಯರಚನಾ ಶ್ರೀರಮುಷೇ ನಮೋತೆ ಶಾಮ್ನಾಯ ಹೃದಯವಿತ್ತಾಯ ಹರಯೇ ನಾರಾಯಣಂ ನಾಯಕಶಬ್ದಾಂತೌ ಗಾಢಾನ ಚ ನಿಗಮಚರ್ಚಾಸು ಚತುರಾ ಧ್ಯಾಯಿನಿ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಕಿರೈರ್ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಓಂ ಅಸಾಧು ಬ್ರಹ್ಮಜಿಜ್ಞಾಸಾ ಓಂ. ಈಗ ಯದೀಯ ಚರಣಾಂಭೋಜಛಾಯಾಮಾಶ್ರಿತ್ಯ ನಿರ್ವೃತಾಃ ನಂದಂತೆ ಸತತಂ ಮುಕ್ತಾಃ ಸಂಶ್ರಯೇತಂ ಪ್ರಿಯಃ ಪತಿಂ. ಸರಿಯಾಗಿ ಓದ್ಕೊಂಡ್ರೆ ಈ ಶ್ಲೋಕದಲ್ಲಿ ಎಲ್ಲ ಪದ ಸೇರಿಸ್ಬಿಟ್ಟಿದ್ದಾರೆ. ಯದೀಯ ಚರಣಾಂಭೋಜಮಾಶ್ರಿತ್ಯ ಇದೆಲ್ಲ ಪ್ರೋಸೆಸ್ ಪ್ರಕಾರ. ಚರಣಾಂಭೋಜ ಛಾಯಾಮಾಶ್ರಿತ್ಯ ನಿರ್ವೃತಾಃ ನಂದಂತೆ ಸತತಂ ಮುಕ್ತಾಃ. ಸತತಂ ವಾಪಸ್ ಬರೋದಿಲ್ಲ, ಅದರ ಎಕ್ಸ್ಪ್ಲನೇಷನ್. ನಂದಂತೆ ತಮ್ಮ ಯೋಗ್ಯವೆಲ್ಲ ಪಡೆದು ಅಂಕಪಡ್ತಾರೆ. ಮುಕ್ತಾಹ ಅದಕ್ಕೆ ಸಂಶ್ರಯೇತಂ ಪ್ರಿಯಪತಿ. ಒಟ್ಟು ಮುಕ್ತಾನಾಂ ಪರಮಾಗತಿ ಪರಮಾತ್ಮನಾದ್ದರಿಂದ ಅವನನ್ನು ಆಶ್ರಯಿಸ್ತೇನೆ ಅಂತ ಅನ್ವಯ. ಒಂದು ದೃಷ್ಟಿಯಿಂದ ಇಡೀ ಅಧ್ಯಾಯದ ಪಾದದ ಸಾರ ಇದೆ, ಗೊತ್ತಾಯ್ತಾ? ಈಗ ನಿನ್ನದೇನು ಇಲ್ಲಿ ಬಂದೈತಿ. ಈಗ ನಾಭಾವ ಇತಿ ಜೋಕ್ತಿನ ನಿಮಗೂ ಅದು ಬ್ರಹ್ಮ ಶೂನ್ಯಗಳಿಂದ ಶಬ್ದ ವ್ಯತ್ಯಾಸ ಆಯ್ತೆ ಹೊರತು ಕಾನ್ಸೆಪ್ಟ್ ಚೇಂಜ್ ಆಗೇ ಇಲ್ಲ. ಆದ್ದರಿಂದ ನಿಮಗೂ ಅವ್ರಿಗೆ ಯಾವ ವ್ಯತ್ಯಾಸವನ್ನು ಕ್ಲೇಮ್ ಮಾಡೋಕ್ಕೆ ಬರೋದಿಲ್ಲ. ತತ್ರ ಹೇತುಮಾಹ ಇಷ್ಟಶ್ಚೈ ಇಷ್ಟಶ್ಚಾತ್ಮ ಅವಧಿರ್ಯತಃ ಇಷ್ಟೋತ್ಕರ್ಷ ಪರಂಪರಾಯ ಪರ್ಯಂತೋ ಯತಃ ಸರ್ವ. ಆಮೇಲೆ ಅವರ ಆತ್ಮ ಅನ್ಯಾರ್ಥತೆಯ ಇಷ್ಟ ಮಾತ್ರಸ್ಯ ವಿತ್ತಾದೇಹಿ ವಿನಾಶಂ ಪುರುಷೋ ನಾರ್ಥಯತೆ ಕಿಮುತ ಇಷ್ಟತಮಸ್ಯ ಆತ್ಮನಃ. ನೀವೇನು ಹೇಳಿದ್ರಿ? ಈಗ ಎಲ್ಲ ಹೋಗಿ ಶೂನ್ಯ ಆಗ್ತಾರೆ ಅಂತೇಳಿ. ಶೂನ್ಯಾರಿಗೆ ಯಾರು ಇಷ್ಟಪಡ್ತಾರ? ಫಸ್ಟು ಶೂನ್ಯಾರಿಗೆ ಇಷ್ಟಪಡೋದಿಲ್ಲ. ಪದಾರ್ಥಗಳೆಲ್ಲ ಬೇರೆ ಪದಾರ್ಥ, ಹೊರಗೆಲ್ಲ ಬೇರೆ ಪದಾರ್ಥ ಇದೆ. ಅದನ್ನು ಕಳ್ಕೊಳ್ಳೋಕ್ಕೆ ಮನುಷ್ಯ ಇಷ್ಟಪಡೋದಿಲ್ಲ. ಇನ್ನು ಸ್ವರೂಪದ ಕಳ್ಕೊಳ್ಳೋಕೆ ಇಷ್ಟಪಡ್ತಾನ? ಇದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಈಗ ಎಷ್ಟೋ ಸರ್ತೆ ನಮ್ಮಲ್ಲಿ ಪದ್ಧತಿ ನೋಡಿ, ಯಾರು ಮುರುಗ್ ಸೇರಿ ಬಿದ್ದಿರುತ್ತೆ, ಹೊರಗೆ ಎಷ್ಟಕ್ಕೆ ಮನಸ್ಸು ಹಾಗೆ ಇಟ್ಕೊಂಡಿರ್ತಾರೆ, ಬಿಡೋದಿಲ್ಲ. ಅದು ಎಷ್ಟೋ ದಿವಸಗಳ ಕಾಲ ಹೇಗಿರುತ್ತದೋ ಎಂದಾರು ಉಪಯೋಗ ಬರುತ್ತೆ ಅಂತ ಅಷ್ಟರ ಮಟ್ಟಿಗೆ. ಆದರೆ ಅದು ಕೂಡ್ಲಕ್ಕೆ ಬರಲ್ಲ, ಏನು ಮಾಡೋಕ್ಕೆ ಬರೋದಿಲ್ಲ. ಅಂದರೆ ಸ್ಟಿಲ್ ಅಭಿಮಾನ ಇದೆ ಅದ್ರ ಮೇಲೆ. ಅಂಥದ್ದು ನೀವು ಸುಖನೇ ಕಳ್ಕೊಂಡ್ಬಿಡ್ತಾರೆ ಅಂತೇಳಿ ಉಪಕಾರಿಯೇ ಆಗ್ತಾ ಇದೆಯಾ? ಪ್ರತಿಯೊಬ್ಬ ಜೀವನೊಳಗೆ ಏನಿದೆ ಒಳ್ಳೆಯ ಜೀವನದಲ್ಲಿ ಒಳಗೆ ಇನ್ಹರೆಂಟ್ ಆನಂದ ಇದೆ. ಅದೇನಾಗಬೇಕದು ವ್ಯಕ್ತಿ ಆಗಬೇಕದು. ಅದು ನಿಮ್ಮ ಪ್ರಕಾರ ಶೂನ್ಯ ಆಗ್ತಾನೆ ಅಂದರೆ ಆತ್ಮನ ಕಳ್ಕೊಂಡಾಗ ಆಗೋದಿಲ್ಲ. ಯಾರು ಇಷ್ಟಪಡ್ತಾರ? ಸಾಧ್ಯನೇ. ಯಾರಿಗೆ ಶೂನ್ಯ ಆಗಿಲ್ಲ? ಏನು ಶೂನ್ಯ ಆಗಿದ್ದಾರೆ? ಅವರು ದುಃಖ ಇದೆಯಲ್ಲ, ಅವ್ರಿಗೂ ಇಲ್ಲ ಅಲ್ಲ, ಆಗಲಿಲ್ಲ. ಅಲ್ಲೂ ದುಃಖ ಇದ್ದೇ ಇದೆಯಲ್ಲ. ಈ ರೀತಿ ಶೂನ್ಯ ಆರ್ ಸೇಫ್ ಅವರು. ಯಾಕೆ ಎಷ್ಟೋ ಥರ ತುಂಬ ದುಃಖ ಪಡೋದು ಏನು ಮಾಡ್ತಾರೆ ಗೊತ್ತಾ? ಇವರು ಕೊಂದುಬೇಡಿ ಸಾಕು, ಇರ್ಲಕ್ಕಾಗಲ್ಲ, ಅದ್ರ ಕೊಳ್ಳೋದಿಲ್ಲ. ಅದು ಸ್ವಾರಸ್ಯ ಇರೋದು. ಅದು ಶೂನ್ಯ ಅವರೂ ಆಗಲಿಲ್ಲ. ಅರ್ಥ ಆಯ್ತಾ? ಈಗ ಶೂನ್ಯ ಯೋಗ್ಯರೂ ಆಗಲಿಲ್ಲ, ಅಯೋಗ್ಯರೂ ಆಗಲಿಲ್ಲ. ಯಾವ ಯೋಗ್ಯರಿಗೆ ಇಷ್ಟ ಇದ್ದರೂ ಮಾಡ್ಲಿಕ್ಕೆ ಬರೋದಿಲ್ಲ. ಇವ್ರು ಇಷ್ಟ ಇದೆ ಅದನ್ನು ಮಾಡೋದಿಲ್ಲ. ಮಧ್ಯದವ್ರು ಇನ್ಬಿಟ್ವೀನ್ ಆದ ಚಾನ್ಸಸ್ಸೇ ಇಲ್ಲ. ಆದ್ದರಿಂದ ಶೂನ್ಯತೆ ಯಾರಿಗೂ ಹೇಳಕ್ಕೆ ಬರೋದು. ತ್ರೈವಿಧ್ಯ ಒಪ್ಪಿಲ್ಲ ಅಂತ ಗೊತ್ತಾಯ್ತಾ? ಅದು ಒಪ್ಪಿದ್ರು ಕೂಡ ಇದು ಒಂದು ಸ್ಥಿತಿ ತಪ್ಪಿಸೋಕ್ಕಾಗೋದಿಲ್ಲ. ಯದಿ ಆತ್ಮಾವಧಿರ್ ಮೋಕ್ಷೋ ಮೋಕ್ಷ ಸ್ಯಾತ್ ಘಟಶೂನ್ಯತಾ. ಈಗ ಆತ್ಮ ಉಳ್ಕೊಳ್ಳೋದೆ ಮೋಕ್ಷ ಆಗೋದಾದರೆ ಮೋಕ್ಷಕ್ಕೆ ಅರ್ಥ ಏನದಕ್ಕೀಗ? ಎಲ್ಲ ಬಿಡುಗಡೆ ಆಯಿತು. ಖುಷಿಯಿಂದ ಡಾಕ್ಟರ್ ಹೇಳಿದ್ರು, ನೋಡಪ್ಪ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಡ್ತು. ನಿನ್ನೆ ಅಡ್ಮಿಟ್ ಮಾಡಿದ್ರೆ ಹೋಗಿ ಅವ್ರು ಹೋಗೇ ಬಿಟ್ಟ. ಏನಾಯ್ತು ಅವರಿಗೆ? ಕೊಡಕ್ಕೆ ಶುರು ಮಾಡ್ತಾರೆ. ಅವ್ರು ಏನು ಬೇಕಿಲ್ಲ ಅವರಿಗೆ? ರೋಗಿ ಹೋಗೋದು ಬೇಕಿಲ್ಲ, ರೋಗ ಹೋಗಬೇಕಾಗಿತ್ತು. ಇವ್ರ ಪ್ರಕಾರ ಅಂದರೆ ಸಿಂಪಲ್ಲಾಗಿ ಹೇಳೋದಾದರೆ ಬೇರೆ ಈ ವ್ರತಗಳೆಲ್ಲ ರೋಗಿನ ಕೊಲ್ಲೋ ವ್ಯವಸ್ಥೆ ಮಾಡಿದ್ರು ಅಷ್ಟೇ ಹೊರತು ಟ್ರೀಟ್ಮೆಂಟ್ ಆಗಲಿಲ್ಲ. ಇದು ನಮ್ಮ ಪ್ರಕಾರ ಏನಿದೆ, ರೋಗ ಹೋಗೋಕ್ಕೆ ಹೊರತು ರೋಗಿ ಹೋಗಬಾರ್ದು. ಇವ್ರಿಗೆಲ್ಲ ಮಾಡಿದ ವ್ಯವಸ್ಥೆ ಅಂತ ಕೇಳಿದರೆ ಇವತ್ತು ಅದೊಂದು ಸರಳವಾಗಿದೆ. ಅದು ಸತ್ತರೇನು ಬದುಕಿದ್ರೇನು ದುಡ್ಡಂತೂ ಬರುತ್ತೆ ಗ್ಯಾರಂಟಿ, ಗೊತ್ತಾಯ್ತಾ? ಸತ್ರ ಬಾಡಿ ಕೊಡೋದಿಲ್ಲ ಅಂತಾರೆ, ಇದು ಕೊಡೋದಿಲ್ಲ ಅಂತಾರೆ. ಕಮರ್ಷಿಯಲ್ ಆಗಿಬಿಟ್ರೆ ಹಣೆ ಬರಣೆ. ಹಿಂದೆ ಹಾಗೆಲ್ಲ ಇರಲಿಲ್ಲ. ಹಿಂದೆಲ್ಲ ಯಾರ ಕೈಲಿತ್ತು ಅವೆಲ್ಲ ಕೂಡ ಇದು ತಾವೇ ನೋಡ್ಕೊತಾ ಇದ್ರು. ಈಗ ಬಿಸ್ನೆಸ್ ಪೀಪಲ್ ಸಿಕ್ಕಾಗ ಅವ್ರು ಯಾವುದನ್ನು ನೋಡ್ತಾರೆ? ಭಾಷೆ ಗೀಸೆ ಪ್ರಶ್ನೆ ಇಲ್ಲ. ಅವ್ರಿಗೆ ಏನು ಬೇಕು? ಅವರಿಗೆ ಬಿಸ್ನೆಸ್ ಆದ್ದರಿಂದ ಇನ್ವೆಸ್ಟ್ ಮಾಡಿದ್ದು ಮಲ್ಟಿಪ್ಲೈ ಆಗಿ ಬರಬೇಕಷ್ಟೇ ಇಲ್ಲ, ಮಲ್ಟಿಪ್ಲೈ ಆಗಬೇಕು. ಆ ರೀತಿ ಎಲ್ಲ ಇದು ಕೆಟ್ಟೋಲಿಕ್ಕೆ ಶುರುವಾಗುತ್ತೆ.
ಎಲ್ಲವೂ ಕಮರ್ಷಿಯಲ್ ಆಗ್ತಾ ಬಂತು ಕಲಿಯುಗದಲ್ಲಿ, ಪ್ರತಿಯೊಂದು ಕಮರ್ಷಿಯಲ್ ಆಯಿತು. ಅಪ್ಪ ಅಮ್ಮಗೆ ಅಷ್ಟು ಪೆನ್ಷನ್ ದುಡ್ಡು ಕೊಟ್ಟರೆ ಊಟ ಅರ್ಥ ಆಯ್ತು. ಇವರಿಗೇನು ಕಡಿಮೆ ಇಲ್ಲ, ಆ ಪೆನ್ಷನ್ ದುಡ್ಡು ಬೇಕು ಇವರಿಗೆ. ಅದು 5-6 ಜನ ತಮ್ಮಂದಿರು ಅಂತ ನನಗೆ ಕೊಡಬೇಕು, ಅವ್ರಿಗೆ ಕೊಡಬೇಡ, ನಾನು ಸ್ವಲ್ಪ ಬೇರೂ ಕೊಡು, ಇಲ್ಲದವ್ರು ಆ ಮನೆಗೆ ಹೋಗು. ಎಲ್ಲ ಲೆಕ್ಕ ಹಾಕಲು ಶುರು ಮಾಡಬೇಕು. ಭಾಳ ಯದಿನಾತ್ಮ ಇದು ಈ ಕಾನ್ಸೆಪ್ಟ್ ಇವರಿಂದ ಶುರುವಾಯಿತು. ಸರ್ವನಾಶದ ಕಾನ್ಸೆಪ್ಟ್ ಬಂತವರಿಗೆ. ಮೋಕ್ಷ ಸ್ಯಾತ್ ಘಟಶೂನ್ಯತ. ಏನಾಯ್ತಲ್ಲಿ ಘಟಶೂನ್ಯತ ಆದಾಗ, ಘಟ ಒಡೆದೋದಾಗೈತೆ ಹೊರತು ಏನಾಗಲಿಲ್ಲ. ಅದು ಘಟ ಶುದ್ಧ ಮಾಡಿಕೊಡು ಅಂದರೆ ಪುಡಿ ಪುಡಿ ಮಾಡಿಕೊಟ್ರೆ ಏನು ಮಾಡೋದು? ಮಕ್ಕಳೇ ಏನು ರಿಪೇರಿ ಮಾಡೋಕ್ಕೆ ಕೊಡ್ತಾರೆ ಅಂತ ತಿಳ್ಕೊಳ್ಳಿ, ಬರೋದಿಲ್ಲ. ನಾವೇನು ಕೆಡಿಸ್ಬಿಟ್ರೆ ಜೋರಗಳಂತ ಕೊಟ್ಬಿಡ್ತಾರೆ. ಅದಕ್ಕೆ ಹಾಳು ಮಾಡಿಬಿಟ್ರಲ್ಲ ಅಂತ ಹೇಳಿ ಅವು ಸುಮ್ಮನೆ ಮಾಡೋಕ್ಕೆ ಬೇರೆ ದಾರಿ ಇಲ್ಲ. ಏನು ಮಾಡಬೇಕೀಗ? ಬೇರೆ ತಡ್ಕೊಡೋದು, ಸಬ್ಸ್ಟಿಟ್ಯೂಟ್ ಕೊಡಬೇಕು ಅಂತ ಇಲ್ದರೂ ಒಪ್ಪೋದಿಲ್ಲ. ಅದು ಇವ್ರಿಗೆ ಕಳೆದ್ಬಿಟ್ಟು ಏನು ಕೊಡ್ತಾರೆ ಇವರಿಗೆ? ಇವರು ಶೂನ್ಯ ಆಗಿಬಿಟ್ಟಿದ್ರು, ಕೊಡೋಗಿಲ್ಲ, ಏನಿಲ್ಲ. ಕಲ್ಪಿತತ್ವಾದ್ ದೋಷ ವಿಶೇಷಾಣ ಘಟಶೂನ್ಯತ ಮಾಯಿನೋಪಿ ಸಮಂ. ಇದೆಲ್ಲ ಕಾನ್ಸೆಪ್ಟು ಮಾಯಾವಾದಕ್ಕೂ ಸಮ. ಆದ್ದರಿಂದಾಗಿಯೇ ಪ್ರತ್ಯೇಕ ಖಂಡನೆ ಮಾಡಬೇಕಾಗಿಲ್ಲ, ಇಬ್ಬರಿಗೂ ಒಂದೇ ರೀತಿಯ ಉತ್ತರ ಬರುತ್ತೆ. ದೃಶ್ಯಮಾನೇ ವಿಶೇಷೇಪಿ ಯದಿತೇದವಿಶೇಷತ ಘಟಾಭಾವೋ ಅವಿಶೇಷ ಸ್ಯಾತ್ ಪಾಶ್ಚಾತ್ಯಶ್ಚೇತನಾಗತಃ. ವಿಶೇಷ ಸ್ಪಷ್ಟ ಕಾಣ್ತಿರ್ಬೇಕಾದ್ರೂ ಕೂಡ ವಿಶೇಷ ಒಪ್ಪೋದಿಲ್ಲ ಅಂದರೆ ಅರ್ಥ ಏನದಕ್ಕೀಗ? ಘಟ ಇದೆ ಅಂದರೂ ಒಂದೇ, ಘಟ ಇಲ್ಲ ಅಂದರೂ ಒಂದೇ. ಘಟ ಇರೋದಕ್ಕಿಲ್ಲದ್ರೆ ವ್ಯತ್ಯಾಸ ಇದೆಯಲ್ಲ? ಈಗ ನಿಪ್ರಾಗ ಇಲ್ಲ ಅಂದರೆ ಮತ್ತೆ ಗಟ್ಟಿಗೆ ಯಾಕೆ ಮಾಡಬೇಕು? ಮತ್ತು ಘಟದ ಪರ್ಪಸ್ ಏನೂ ಇಲ್ಲ ಅಂದರೆ ಮಣ್ಣೇ ಸಾಕಲ್ಲ. ಅರ್ಥ ಆಯ್ತಾ? ಘಟಕ್ಕೂ ವಿಶೇಷ ತಾನೇ ಮಾಡೋದು ಅದನ್ನೀಗ. ಅದು ಎಷ್ಟು ಆಭಾಸ ಅಂದರೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಬಟ್ ಅವ್ರು ಏನು ಮಾಡ್ತಾರೆ? ಮಿಕ್ಸಪ್ ಮಾಡಿಬಿಟ್ಟು ತುಂಬ ಹೆಚ್ಚು ಡಾಕ್ಯುಮೆಂಟ್ಸ್ ಹಾಕಿಬಿಟ್ಟು ವರ್ಷಗಟ್ಟಲೆ ಎಳಿತಾರೆ. ಯಾಕೆಂದರೆ ಅಲ್ಲಿವರೆಗೂ ಸೇಫ್ ಅವರು, ಗೊತ್ತಾಯ್ತಾ? ಉಳಿದವ್ರಿಗೆ ಏನೋ ಪಾಪ ಇವನೇ ಗೆಲ್ಲಬೇಕು ಆಗಿರ್ತಾರೆ ಅಷ್ಟು ಬಟ್ಟು ಇಂಪ್ರೆಷನ್ ಕೊಟ್ಬಿಡ್ತಾರೆ. ಅದು ಟ್ರಿಕ್. ಅದಕ್ಕೆ ಯಾವಾಗ ಕಡಿಮೆ ಇದ್ದಷ್ಟು ಕೂಡ ಕ್ಲಾರಿಟಿ ಜಾಸ್ತಿ ಇರುತ್ತೆ. ಹೆಚ್ಚು ಮಾಡ್ತಾ ಹೋದಂತೆ ಏನಾಗುತ್ತದೋ ಕ್ಲಾರಿಟಿ ಹೋಗಿಬಿಡುತ್ತೆ. ಅದು ಆ ಟ್ರಿಕ್ ಮಾಡ್ತಾರೆ ಯಾವಾಗ ಕೂಡ. ನಮ್ಮ ಕಳ್ಳ ಓಡಬೇಕಾದ್ರೂ ಕೂಡ ಸ್ಟ್ರೇಟಾಗಿ ಓಡೋಲ್ಲ. ಏನು ಮಾಡ್ತಾರೋ ಅವರು ಆ ಕಡೆ ಡಿಬೇಟ್ ಆಗ್ತಾರೆ. ಯಾಕೆ ಇವರು ಡಿಬೇಟ್ ಮಾಡೋಕ್ಕೋಸ್ಕರ ಎಲ್ಲರೂ ಎಸ್ಕೇಪ್ ಆಗಿ ಅನುಕೂಲ ಆಗಲಿ ಅಂತೇಳಿ ಸೀದಾ ಅವರು ಸಿಕ್ಕಾಕೊಂಡ್ಬಿಡ್ತಾರೆ. ಕೊನೆಗೆ ಶೂಟರ್ ಮಾಡ್ಬೋದು, ಅದು ಮಾಡೋದು, ಎಸ್ಕೇಪ್ ಆಗಿಬಿಡ್ತಾರೆ. ಇದೇ ದಾರಿ, ಕಳ್ಳ ದಾರಿ ಅಂತಾರಲ್ಲ, ಹಾಗಿರ್ತಾರೆ. ನಮಗೆಲ್ಲ ಏನಿಸುತ್ತೆ ನೋಡಿದವ್ರಿಗೆ, ಪಾಪ ಅಷ್ಟೊಂದು ಬರೆದಿದ್ದಾರೆ, ನೀವು ಯೂಲ್ಲೆಸ್ ಅಂತೀರಾ? ನಮ್ಮವರೇ ಕೇಳ್ತಾರೆ ಮಾತ್ರ, ಹಾಗೆಲ್ಲ ಹೇಳಬಾರ್ದು. ಅಷ್ಟು ಜನ ಇದ್ದಾರೆ, ಎಷ್ಟು ಫಾಲೋವರ್ಸ್ ಇದ್ದಾರೆ ಗೊತ್ತಾಗಿ. ನಮ್ಮದು ನೆಗ್ಲಿಜಿಬಲ್. ನಮ್ಮದು ನೆಗ್ಲಿಜಿಬಲ್ ಫಾಲೋವರ್ಸ್ ಇರೋದ್ರಲ್ಲೂ ಕಡಿಮೆ, ಫಾಲೋ ಮಾಡೋದು ಇನ್ನೂ ಕಡಿಮೆ. ಊಟಕ್ಕೆ ಕೊಟ್ಟು ಲೆಕ್ಕಕ್ಕಿಲ್ಲದೆ ಜಾಸ್ತಿ ಇರೋದು. ಊಟಕ್ಕೆ ಕೊಟ್ಟದೇ ಆಗಿದೆ, ಅಷ್ಟಕ್ಕೆ ಕೊಟ್ಟಲ್ಲ, ಊಟಕ್ಕೆ ಕೊಟ್ಟಾಗಿಲ್ಲ, ತಪ್ಪದು ಅಂತ ಹೊತ್ತಿರುತ್ತೆ. ಇವರೆಲ್ಲ ನೋಡಿದ್ರೆ ಯಾರು ಅಂತ ನೋಡಿ, ಅವ್ರ ಕ್ವಾಲಿಟಿ ನೋಡಿ, ಅವ್ರು ಇದನ್ನು ನೋಡಿ, ಎಷ್ಟು ಕೆಲಸ ಮಾಡಿದ್ದಾರೆ ನೋಡಿ, ಅವರು ಎಷ್ಟು ಆಸ್ಪತ್ರೆ ಕಟ್ಸಿದ್ದಾರೆ ನೋಡಿ. ಆದರೆ ಆಸ್ಪತ್ರೆಗೆ ಕಟ್ಸೋದಕ್ಕೂ ದರ್ಶನಕ್ಕೂ ಸಂಬಂಧ ಇಲ್ಲ. ಅರ್ಥ ಆಯ್ತಾ? ಈಗ ಹುಡುಗ ನೋಡ್ರಿ ಎಂತ ನೀಟಾಗಿ ಡ್ರೆಸ್ ಮಾಡ್ಕೊಂಡ್ಬಂದಿದ್ದಾನೆ, ಫೇಲ್ ಮಾಡಿಬಿಟ್ರೆ ಹೇಗೆ ಅಂತ ಕೇಳಿದರೆ ಅದಕ್ಕೂ ಪಾಸಾಗೋ ಸಂಬಂಧನೇ ಇಲ್ಲ. ಅದನ್ನು ಟಚ್ ಮಾಡ್ತಾರೆ, ಬಿಡೋದಿಲ್ಲ. ಉಳಿದು ಎಲ್ಲ ಜನಕ್ಕೂ ಥಿಂಕಿಂಗ್ ಜಾಸ್ತಿ ಇರೋದು ಅಂಥವ್ರಲ್ಲೂ ಸಿಕ್ಕಿಬಿಡ್ತಾರೆ. ಬುದ್ಧಿವಂತ ಸಂಖ್ಯೆ ಯಾವಾಗ ಕಡಿಮೆ ಆದ್ದರಿಂದ ನೀವು ಹೋದ್ರೆ ಹೋಗಿ ನಮ್ಗಟ್ಟೆ ಇವ್ರು ಸಾಕು ನಮಗೆ ಅಂತ ಹೇಳ್ತಾರೆ. ನಿಮ್ಮ ಓಟ ಬೇಡ ಅಂತಾರಲ್ಲ, ಹಾಗೆ ನಿಮ್ಮ ಓಟ ನಮಗೆ ಬೇಕೇ ಇಲ್ಲ ಆದ್ದರಿಂದ ನೀವು ಬೇಡ ಅಂತ ಹೇಳ್ತಾರೆ. ಹೌದೇ? ಯಾಕಂದರೆ ನೋಡ್ಬಿಟ್ಟು ಗಾಬರಿ ಆಗಲಿ ಅಂತೇಳಿ. ದೃಶ್ಯಮಾನೇ ವಿಶೇಷೇಪಿ ಯದಿ ಮನುಷ್ಯನ ಸೈಕಾಲಜಿ ಕೂಡ ಹಾಗೇನೆ. ಒಂದು 4-5 ವರ್ಷ ಒಂದು ಅಂಗಡಿ ಇಟ್ಕೊಳ್ಳಿ, ಔಷಧಿ ಯಾರೂ ಬರೋದೇ ಇಲ್ಲ. ತರಕಾರಿ ತೊಗೋಬೇಕಾದ್ರೂ ಕೂಡ ದೊಡ್ಡ ಅಂಗಡಿ ಇರೋದಕ್ಕೆ ಹೋಗ್ತಾರೆ. ಇವು ತೊಗೊಳೋದು ಅಷ್ಟು ತೊಗೊಳೋದಿಲ್ಲ, ಬೇಕಾದ್ರೆ ಸ್ವಲ್ಪ ಬೇಕಷ್ಟೇ ಅವರಿಗೆ. ಆ ದೊಡ್ಡದಕ್ಕೆ ಹೋಗ್ತಾರೆ ಮನುಷ್ಯ. ಅದಕ್ಕೇನು ಮಾಡಿದ್ರು ಅವರು? ದೊಡ್ಡ ಗ್ರಂಥ, ದೊಡ್ಡ ವೆರೈಟಿ ಮಾಡಿಬಿಟ್ಟು ಕನ್ಫ್ಯೂಸ್ ಮಾಡಿ. ನಮ್ಮಲ್ಲಿ ಹಾಗಿಲ್ಲ. ಆಚಾರ್ಯ ಶ್ರೀಮದಾಚಾರ್ಯ ಒಂದು ಕರೆಕ್ಟ್ ಸೆಂಟರ್ ಇದೆ, ಅದು ಬಿಟ್ಟು ಬಿಡ್ತಾರೆ. ದೃಶ್ಯಮಾನೇಪಿ ದೃಶ್ಯಮಾನೇ ವಿಶೇಷೋಪಿ ಯದಿ ಚೇದವಿಶೇಷತ. ಕಣ್ಣಿಗೆ ಕಾಣ್ತಾ ಇದೆಯಿಲ್ಲ ಅಂತೇಳಿ ಏನು ಮಾಡಬೇಕೀಗ? ನಮೋಕ್ಷೋ ವಿಮತೋ ಯಸ್ಮಾತ್ ಅದೇಹೋ ಘಟಶೂನ್ಯತ ಯಥೇತ್ಯುಕ್ತೆ ವದೇತ್ ಕಿಂಸ ಯೋ ಅನುಮಾ ಮಾತ್ರ ಮಾನಕಃ. ನಾವು ಹೀಗೆ ಕೇಳ್ತೀವಪ್ಪ, ಮೋಕ್ಷಕ್ಕೆ ಹೋದ, ಶೂನ್ಯ ಆಗಿಬಿಟ್ಟ. ಆದ್ದರಿಂದ ಏನಲ್ಲದು? ನಾವು ಅದು ಮೋಕ್ಷನೇ ಅಲ್ಲ, ಮೋಕ್ಷ ಅಲ್ಲ ರೀ. ಮೋಕ್ಷ ಹೇಳ್ತೀವಲ್ಲ, ಅಲ್ಲಿ ವ್ಯಕ್ತಿನೇ ಇಲ್ವಲ್ಲ. ಮೋಕ್ಷ ತಗೊಂಡು ಏನು ಮಾಡಬೇಕೀಗ? ರೋಗಿನೇ ಇಲ್ಲ, ಗೊತ್ತಾಯ್ತಾ? ರೋಗ ಹೋಗಿ ವ್ಯಕ್ತಿನ ತೋರಿಸಿದ್ರೆ ಓಕೆ, ಅವ್ರ ವ್ಯಕ್ತಿನೇ ಇಲ್ಲ ಈಗ. ಆದ್ದರಿಂದ ಏನಿದು? ಈ ಮೋಕ್ಷ ಅಂತ ಒಪ್ಪೋದಿಲ್ಲ ಅವರು. ಅಲ್ಲದೆ ನಿಮಗೂ ದೇಹ ಇಲ್ಲ ಅಂತ ಹೇಳ್ತಿರಲ್ಲ ಅಂತ ಕೇಳಿದರೆ ನಾವು ಹೇಳೋದು ಬೇರೆ ದೇಹ ಇಲ್ಲ, ಸ್ವರೂಪ ದೇಹ ಇದೆ ಅಂತೇಳಿ. ಮತ್ತು ಪ್ರಮಾಣ ಬೇರೆ ಕೊಟ್ಟಿದ್ದೇವೆ ನಾವೀಗ. ಈ ಪ್ರಮಾಣ ಕೊಡದೆ ಮಾತಾಡಿದಾಗ ಆ ಮಾತಿಗೇನೂ ಅರ್ಥ ಇರೋದಿಲ್ಲ. ಅದಕ್ಕೆ ಅನುಮಾ ಮಾತ್ರ ಮಾನಕಃ. ಅನುಮಾ ಮಾತ್ರ ಮಾನಕ ಅಂದ್ರೇನು? ನಿಮ್ಮ ಮತಕ್ಕೆ ಅನುಮಾನ ಒಂದೇ ಹೊರತು ಆಗಮದ ಪ್ರಾಮಾಣ್ಯ ಇಲ್ಲ, ಅದಕ್ಕೆ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಬಸ್ ಎಷ್ಟೊತ್ತಿದೆ ಅಂತ ಕೇಳಿದ, ಸ್ವಲ್ಪ ಯೋಚನೆ ಮಾಡಿದ, 3 ಗಂಟೆಗಿದೆ ಹೋಗಿ ಅಂತ ಹೇಳಿದ. ಓ ಇಲ್ಲೇ ಇಲ್ಲ ಅಲ್ಲಿ.
ಯಾಕೆಂದರೆ ಅದು ಸುಳ್ಳದು. ಅಲ್ಲಿ ಯಾಕೆ ಹಾಗೆ ಹೇಳಿದೆ ಅಂತ ನಾನು ಲೆಕ್ಕ ಹಾಕಿದೆ. ಅಷ್ಟು ಕಿಲೋಮೀಟರ್ ರಾತ್ರಿ 12 ಸಿಗಬೇಕಾದ್ರೆ 3 ಕಿಲೋಮೀಟರ್ ಬೀಳ್ಬೇಕಲ್ಲ. ಕರೆಕ್ಟ್ ಇಲ್ಲಲ್ಲ ಫಸ್ಟಲ್ಲ, ಅದು ಇದ್ದು ಊಹೆ ಬೇರೆ ಇದೆ ಅಂತ ಗೊತ್ತಾದರೆ ಎಷ್ಟೊತ್ತಿಗೆ ಅಂತ ಯೋಚನೆ ಮಾಡೋದು. ಈ ಥರ ಇರ್ಬೋದು ಮೀನಿಂಗ್. ಅದು ಫಸ್ಟ್ ಇಲ್ಲೇ ಇಲ್ಲ ಊರಿಗೆ, ಆ ಥರ ಮಾಡ್ತಾರೆ. ಅದು ಕೇಳ್ತಾ ಅಲ್ಲ ಇಲ್ಲೇ ಇಲ್ಲಲ್ಲ ಹೇಗೆ ಹೇಳ್ತೀರಿ ಈಗ ಬಂದು ನಾವು ಆಗಮ ಕೊಟ್ಟು ಪ್ರಮಾಣ ಕೊಟ್ಟ ಮೇಲೆ ಯೋಚನೆ ಮಾಡೋಕ್ಕೆ ಅವಕಾಶ ಇದೆ. ಬೇಸ್ಲೆಸ್ ಇದೆ. ನಚಮಾಯಿ ವದೇದತ್ರ ಪೂರ್ವೋಕ್ತೇನ ಇವ ವರ್ತನ. ಇಲ್ಲೇನೂ ಕೂಡ ಮಾಯವಾದಿ ಹೇಳೋದಕ್ಕೆ ಬರೋದಿಲ್ಲ. ಹಿಂದೆ ಹೇಳಿದಂತೆ ನಚ ಅದೇಹತ್ವವಾದಿನಿ ಶ್ರುತಿ ಕ್ವಾಚಿತ್. ಮುಕ್ತನಿಗೆ ದೇಹ ಇಲ್ಲ ಅಂತ ಹೇಳೋ ಒಂದು ಶ್ರುತಿನೂ ಇಲ್ಲ. ಮುಕ್ತಿ ಕೊಡೋ ಪರಮಾತ್ಮನಿಗೆ ನಿರಾಕಾರತ್ವ ಇಲ್ಲ, ಸಾಕಾರ. ಮುಕ್ತಿ ಆಗೋ ಜೀವರಿಗೂ ಕೂಡ ಏನಿದೆ, ಸ್ವರೂಪ ದೇಹ ಇದ್ದೇ ಇದೆ. ಎಲ್ಲೂ ಕೂಡ ಮುಕ್ತಿ ಶೂನ್ಯ ಅಂತ ಹೇಳೇ ಇಲ್ಲ ವೇದಗಳು. ಅದು ಪ್ರಮಾಣಗಳ್ಯಾವುದು ಹೇಳಿಲ್ಲ. ನೀವು ಯುಕ್ತಿಯಿಂದ ಹೇಳ್ತೀರಿ, ಅದಕ್ಕೆ ಬೆಲೆ ಇಲ್ಲ. ಹೀಗಾಗಿ ನೀವು ಮುಕ್ತಿಯಲ್ಲಿ ಜೀವನ ಒಪ್ಪಲೇಬೇಕು, ಶೂನ್ಯತ್ವ ಒಪ್ಪಬಾರ್ದು. ಅವನು ಶೂನ್ಯ, ದುಃಖ ಶೂನ್ಯನಾಗ್ತಾನೆ ಅಂತ ಹೇಳಬೇಕೆ ಹೊರತು ಸರ್ವಶೂನ್ಯ ಆಗ್ತಾನೆ ಅಂತ ಹೇಳಬಾರ್ದು. ಶೂನ್ಯಕ್ಕೆ ಪ್ರಶ್ನೆ ಏನು ಬಂತು? ಮೋಕ್ಷ ನಾನ್ ಎಕ್ಸಿಸ್ಟದು, ಝೀರೋ. ಅದೇಹತ್ವಂ ನಮ್ಮಲ್ಲಿ ಅಲ್ರಿ ಕೆಲಸ ತಿಳಿದಿಲ್ಲ, ಮುಕ್ತಿಯಲ್ಲಿ ದೇಹ ಇಲ್ಲ ಅಂತ ಕೇಳಿದರೆ ಅದು ಹೇಳ್ತಾರೆ ಅಪ್ರಾಕೃತ ಶರೀರತ. ಪ್ರಾಕೃತ ಶರೀರ ಇಲ್ಲ ಅಂತ ಅರ್ಥ. ದೇವರಿಗೆ ದೇಹ ಇಲ್ಲ ಅಂತ ಹೇಳಿದ್ದಾರೆ. ಏನಂದರೆ ಅಪ್ರಾಕೃತ ಶರೀರ ಇದೆ, ಪ್ರಾಕೃತ ಶರೀರ ಇಲ್ಲ ಅಂತ ಅರ್ಥ ಅಷ್ಟೇ. ಮೋಕ್ಷೇ ಭೋಗಂ ಯಥೋ ಬ್ರೂತೆ ಜಗ್. ಅಲ್ಲ ಯಾಕೆ ಅರ್ಥ ಯಾಕೆ ಮಾಡಿ ಇಲ್ಲ ಅಂತ ಯಾಕೆ ಮಾಡಬಾರ್ದು ಅಂದರೆ ಹೇಳ್ತಾ ಇದೆ. ಮೋಕ್ಷದಲ್ಲಿ ಹೇಗಿರ್ತಾನೆ ಅವನು? ತಿಳ್ಕೊಂಡು ಆರಾಮಾಗಿ ಓಡಾಡ್ತಾ ಇರ್ತಾನೆ. ಆರಾಮಾಗಿ ಓಡಾಡ್ಬೇಕಾದ್ರೆ ಏನಿರ್ಬೇಕು ಅವನಿಗೆ? ದೇಹ ಇರಬೇಕಲ್ವೇನು? ದೇರ್ಫೋರ್ ದೇಹ ಇದೆ ಅಂತ ಇಲ್ಲ ಅಂತ ಹೇಳಿದ ಮಾತಿಗೆ ಅರ್ಥ ಇದು ಬರುತ್ತೆ, ಬೇರೆ ಅರ್ಥ ಬರಲಿಲ್ಲ. ನಿರ್ದುಃಖತ್ವ ನತನ್ ಮೋಕ್ಷ ಪ್ರತಿಪನ್ನಂ ಯಥೇತಿ ಚ ಅನುಮಾ ದೂಷಣಂ ಕಿಂ ಸ್ಯಾತ್ ವಾದಿನೋ ಶೂನ್ಯಮಾಯಿನೋ. ಆದ್ದರಿಂದ ಅದು ಮೋಕ್ಷ ಅಂತ ಹೇಳಿದೆ, ದೇಹನೂ ಹೇಳಿದೆ, ಶೂನ್ಯ ಹೇಳಿಲ್ಲ. ಆದ್ದರಿಂದ ಇಲ್ಲಿ ಉಳಿದೆಲ್ಲ ದೃಷ್ಟಿಯಿಂದ ನೀವು ಮತ್ತೆ ಏನೇ ಆಗಿರಲಿ ಮೋಕ್ಷದ ಕಾನ್ಸೆಪ್ಟಲ್ಲಿ ಹೋಯ್ತು. ಮತ್ತೆ ಸಾಧನ ಕಾನ್ಸೆಪ್ಟಲ್ಲೂ ತಪ್ಪು, ಮೋಕ್ಷದ ಕಾನ್ಸೆಪ್ಟ್ ತಪ್ಪು, ಪ್ರಮಾಣದ ಕಾನ್ಸೆಪ್ಟ್ ತಪ್ಪು. ಪ್ರತಿಯೊಂದರಲ್ಲೂ ತಪ್ಪಾದಾಗ ಯಾವ ಸ್ಟೇಜಲ್ಲಿ ನೀವನ್ನು ಫಾಲೋ ಮಾಡೋದೀಗ? ಅರ್ಥ ಆಯ್ತಾ? ನಮ್ಮಲ್ಲಿ ವಾದ ಏನು ಅಂದರೆ ಒಂದು ಸ್ಟೇಜ್ವರೆಗೂ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಮುಂದೆ ಹೋಗ್ಬೋದಲ್ಲ ಅಂತೇಳಿ. ಮಾಡ್ಕೊಳ್ಳೋದು ಬರೋದಿಲ್ಲ. ಇವತ್ತು ಈ ಕಡೆ ಆ ಕಡೆ ಹೋಗೋದು ಅಡ್ಜಸ್ಟ್ ಏನು ಮಾಡ್ಕೊಳ್ಳೋದು ಗೊತ್ತೀಗ? ಒಂದೇ ದಾರಿಯಲ್ಲಿ ಹೋದ್ರೆ ಏನು ಮಾಡ್ಬೋದು? ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಸೇರಿಸ್ಬಿಡ್ಬೋದು. ಏಕೆ ಆಪೋಸಿಟ್ ಇದ್ದಾಗ ಒಂದು ಹೊಂದಾಣಿಕೆ ಮಾಡೋಕ್ಕೆ ಬರೋದಿಲ್ಲ. ಸಮನ್ವಯ ಬರಬೇಕಾದ್ರೆ ಸಮನ್ವಯಕ್ಕೆ ಅವಕಾಶ ಇರಬೇಕಲ್ಲ, ಇಲ್ಲವೇ ಇಲ್ಲ. ಅದು ಬುದ್ಧಿನ ಭಾಗ ನಾಳೆ